टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತ ಪಾಕಿಸ್ತಾನದ ಮೇಲೆ ರಾಜತಾಂತ್ರಿಕ ಸ್ಟ್ರೈಕ್ ಮಾಡಿದೆ. ಈ ನಡುವೆ ಬಿಹಾರದಲ್ಲಿ ಮಾತನಾಡಿರುವ ಪ್ರಧಾನಿ ಮೋದಿ ಒಬ್ಬೊಬ್ಬ ಉಗ್ರರನ್ನ ಹುಡುಕಿ ಹೊಡಿತೀವಿ ಅಂದಿದ್ದಾರೆ. ಹೀಗಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಒಬ್ಬೊಬ್ಬ ಉಗ್ರನನ್ನು ಹುಡುಕಿ ಹೊಡಿತೀವಿ. ಇಂಡಿಯಾ ವಿಲ್ ಐಡೆಂಟಿಫೈ, ಟ್ರ್ಯಾಕ್ ಅಂಡ್ ಪನಿಷ್ ಎವರಿ ಟೆರರಿಸ್ಟ್. ಕಲ್ಪನೆಗೂ ಸಿಗದಂತ ಕಠೋರ ಶಿಕ್ಷೆಯನ್ನ ಕೊಡ್ತೀವಿ. और इस हमले के साजिश रचने वालों को उनकी कल्पना से भी बड़ी सजा मिलेगी. ಅಳಿದುಳಿದ ಉಗ್ರರ ನೆಲವನ್ನ ಛಿದ್ರಗೊಳಿಸ್ತೀವಿ. आतंकियों की बची खुची जमीन को भी मिट्टी में मिलाने का समय आ गया. ಪಹಲ್ಗಾಮ್ ಉಗ್ರರ ದಾಳಿಯಿಂದ ಕೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ಖಡಕ್ ಸಂದೇಶ. ನರರಾಕ್ಷಸರ ದಾಳಿ ನಡೆದು 2 ದಿನ ಕಳೆದ್ರೂ ಆ ಭೀಕರತೆ ಇನ್ನೂ ಕಣ್ಣಿಂದ ಮಾಸ್ತಿಲ್ಲ, ನೆನಪಿನಿಂದ ಹೋಗ್ತಿಲ್ಲ. ಭಯಾನಕ ದಾಳಿಯ ದೃಶ್ಯಗಳು ದಿನಕ್ಕೊಂದರಂತೆ ಹೊರಬೀಳ್ತಿವೆ. ಭಾರತದ ಸಾರ್ವಭೌಮತೆ ಮೇಲೆ ನಡೆದ ಈ ದಾಳಿಗೆ ಅಮಾಯಕರ ನೆತ್ತರು ಹರಿದಿದ್ದಕ್ಕೆ ಇಡೀ ದೇಶದ ಜನರ ರಕ್ತ ಕುದಿತಾ ಇದೆ. ನೊಂದವರ ಕುಟುಂಬಗಳು ಕಣ್ಣೀರ ಕಡಲಲ್ಲಿ ತೇಲ್ತಾ ಇವೆ. ಇದೇ ಹೊತ್ತಲ್ಲೇ ಪ್ರಧಾನಿ ಮೋದಿ ವಿಶ್ವಕ್ಕೆ ನೀಡಿರೋ ಸಂದೇಶ ಪಾಕಿಸ್ತಾನ ಮತ್ತು ಉಗ್ರರನ್ನ ನಡುಗುವಂತೆ ಮಾಡಿದೆ. From the soil of Bihar, I say to the whole world, India will identify, track and punish every terrorist and their backers. मैं बहुत स्पष्ट शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. 140 करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी. ಭಾರತದ ರಾಜತಾಂತ್ರಿಕ ಯುದ್ಧ, ಪಾಕ್ಗೆ ದಿಗ್ಬಂಧನ. ಭಾರತ ಪಾಕ್ ಮಧ್ಯೆ ಮತ್ತೊಂದು ಯುದ್ಧ ಕಾರ್ಮೋಡ. ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟ ಮೋದಿ ನಿನ್ನೆ ಪಂಚ ದಿಗ್ಬಂಧನ ಹಾಕಿದ್ದಾರೆ. ಪಾಕಿಸ್ತಾನದ ಜೊತೆಗೆ ಎಲ್ಲಾ ರೀತಿಯ ದ್ವಿಪಕ್ಷೀಯ ಸಂಬಂಧಗಳಿಗೂ ಎಳ್ಳು ನೀರು ಬಿಟ್ಟಿದ್ದಾರೆ. 1960ರ ಸಿಂಧೂ ನದಿ ನೀರು ಒಪ್ಪಂದ ತಕ್ಷಣದಿಂದಲೇ ಅಮಾನತು ಮಾಡಿರೋದಾಗಿ ಕೇಂದ್ರ ಸರ್ಕಾರ ಹೇಳಿದೆ. ಅಟಾರಿ ವಾಘಾ ಗಡಿಯ ಚೆಕ್ ಪೋಸ್ಟ್ ಕಂಪ್ಲೀಟ್ ಬಂದ್ ಆಗಿದೆ. ಪಾಕಿಸ್ತಾನ ಪ್ರಜೆಗಳಿಗೆ ತವರಿಗೆ ಮರಳಲು ಭಾರತ ಸರ್ಕಾರ ಗಡುವು ನೀಡಿದೆ. ಪಾಕಿಸ್ತಾನ ಹೈಕಮಿಷನ್ ಕಚೇರಿ ಅಧಿಕಾರಿಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ. ಭಾರತದಲ್ಲಿ ಪಾಕಿಸ್ತಾನ ಸರ್ಕಾರದ ಟ್ವಿಟರ್ ಖಾತೆ ಕೂಡ ಬ್ಲಾಕ್ ಮಾಡಲಾಗಿದೆ. ನಾನೀಗ ಅಟಾರಿ ವಾಘಾ ಗಡಿಯಲ್ಲಿದ್ದೇನೆ. ಅಟಾರಿ ಗಡಿಯನ್ನ ಬ್ಯಾರಿಕೇಡ್ಗಳನ್ನ ಹಾಕಿ ಬಂದ್ ಮಾಡಲಾಗಿದೆ. ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿದೆ. ಸಮಯಾವಕಾಶ ಕೊಟ್ಟಿರೋದ್ರಿಂದ ಭಾರತಕ್ಕೆ ತೆರಳಿದ್ದವರು ಈಗ ಇದೇ ಗಡಿ ಮೂಲಕವೇ ವಾಪಸ್ ಪಾಕಿಸ್ತಾನಕ್ಕೆ ತೆರಳುತ್ತಿದ್ದಾರೆ. ಇನ್ನು ಭಾರತ ಸಿಂಧೂ ನದಿ ಒಪ್ಪಂದ ಸ್ಥಗಿತಗೊಳಿಸಿರೋದು ಪಾಕಿಸ್ತಾನದ ಜೀವನಾಡಿಗೆ ಕತ್ತರಿ ಹಾಕಿದಂತಿದೆ. ಇದರಿಂದ ಉಗ್ರ ಪೋಷಕ ಪಾಕಿಸ್ತಾನ ಈಗ ವಿಲನೆ ಒದ್ದಾಡ್ತಿದೆ. ಪಾಕಿಸ್ತಾನದಲ್ಲಿ ಈಗಾಗಲೇ ಚಿಲಿನ್, ಇಂಡಸ್, ಝೇಲಂ, ಚೆನಾಬ್ 3 ನದಿಗಳ ಪೂರ್ಣ ಸ್ವಾಮಿತ್ವ ಪಾಕಿಸ್ತಾನಕ್ಕೆ ಇದ್ರೂ ಸಹ ಅಲ್ಲಿ ನೀರಿಗೆ ಹಾಹಾಕಾರ ಇರ್ತಾ ಇದೆ. ಈಗ ಅಂತ ಸ್ಥಿತಿಯಲ್ಲಿ ಇಂಡಿಯಾ ಈಗ ಆ ನೀರನ್ನು ತಡೆದು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ, ಆ ನೀರನ್ನ ನಮ್ಮ ಕಡೆಗೆ ಉಪಯೋಗಿಸೋದಾದ್ರೆ ಪಾಕಿಸ್ತಾನಕ್ಕೆ ತುಂಬಾ ತೊಂದರೆ ಆಗುತ್ತೆ. ಇದು ಅವರ ಒಂದು ಜೀವನಾಡಿಯನ್ನೇ ಕತ್ತರಿಸಿದ ರೀತಿ. ಭಾರತದ ಒಂದು ಸರ್ಕಾರ ಕೊನೆಗೂ ತಗೊಂಡಿದೆ, ಸಂತೋಷ ವಿಚಾರ. ಅಷ್ಟೇ ಅಲ್ಲ, ಭಾರತದಲ್ಲಿ ಪಾಕಿಸ್ತಾನ ಸಿನಿಮಾಗಳ ಬಿಡುಗಡೆ ನಿರ್ಬಂಧಿಸುವಂತೆ ಒತ್ತಡ ಕೇಳಿ ಬರ್ತಿದೆ. ಪಾಕಿಸ್ತಾನಿ ಕಲಾವಿದರಿಗೆ ಭಾರತೀಯ ಸಿನಿಮಾಗಳಲ್ಲಿ ಅವಕಾಶ ನೀಡಬಾರದು ಅಂತಲೂ ಆಗ್ರಹಿಸುತ್ತಿದ್ದಾರೆ. ಸದ್ಯ ಭಾರತದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಬೆನ್ನಲ್ಲೇ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ತೀವ್ರಗೊಳ್ತಿದೆ.
ಹೀಗಾಗಿ ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಕಷ್ಟಕಾಲ ಗಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, TV9.